ಶ್ರೀಲಕ್ಷ್ಮಿ, ಇಲ್ಲಿ ಹೈಕಮಾಂಡ್ ಜೊತೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಬಹಳ ಭಾವುಕರಾಗಿದ್ರಂತೆ ನಾಗೇಂದ್ರ ಅವರು. ಯಾಕಂತ ಹೇಳಿದ್ರೆ ತನ್ನಿಂದ ಆಗ್ಲಿ ಅಥವಾ ತನ್ನ ಪಕ್ಷಕ್ಕಾಗ್ಲಿ ಅಥವಾ ಸಿಎಂಗಾಗ್ಲಿ ತನ್ನಿಂದ ಯಾವುದೇ ರೀತಿಯಾದಂತಹ ಮುಜುಗರ ಆಗೋದು ಬೇಡ ಎನ್ನುವಂತ ನಿಟ್ಟಿನಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ ಸಭೆಯ ಸಂದರ್ಭದಲ್ಲಿ. ನನ್ನಿಂದ ಪಕ್ಷಕ್ಕೆ ಅಥವಾ ಸಿಎಂಗೆ ಮುಜುಗರ ಆಗೋದು ಬೇಡ, ಮುಜುಗರ ತಪ್ಪುತ್ತೆ ಅನ್ನೋದಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಸಭೆಯಲ್ಲಿ ಬಹಳ ಭಾವುಕರಾಗಿ ಮಾತನಾಡಿದ್ರಂತೆ ಬಿ ನಾಗೇಂದ್ರ. ನನ್ನ ತಪ್ಪಿಲ್ದಿದ್ರೂ ಕೂಡ ಬಿಜೆಪಿಯವರು ನನ್ನನ್ನ ಬಲಿಪಶು ಮಾಡ್ತಿದ್ದಾರೆ, ನನ್ನ ರಾಜೀನಾಮೆ ಪಡೆಯುವ ಹುನ್ನಾರ ಮಾಡ್ತಿದ್ದಾರೆ ಬಿಜೆಪಿಯವರು. ಪಕ್ಷಕ್ಕೆ ಯಾವುದೇ ಮುಜುಗರ ಆಗಬಾರದು ಅಂತ ಭಾವುಕರಾಗಿದ್ದಾರೆ ನಾಗೇಂದ್ರ. ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ನಾಗೇಂದ್ರ ಹೇಳಿದ್ದಾರೆ. ನೋಡಿ, ಸದ್ಯ ಇಷ್ಟೆಲ್ಲ ಬೆಳವಣಿಗೆ ಆಯಿತು ದೆಹಲಿಯಲ್ಲಿ ವರಿಷ್ಠರ ಜೊತೆ ಅಂತ ಹೇಳಿದ್ರೆ ಈ ಸುರ್ಜೇವಾಲಾ, ರಾಹುಲ್ ಗಾಂಧಿ, ಡಿಕೆ ಶಿವಕುಮಾರ್ ಹಾಗೆ ನಾಗೇಂದ್ರ ಅವರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ರು. 4 ಜನ ಸರಿಸುಮಾರು ಒಂದು 30 ನಿಮಿಷ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಬಹಳ ಭಾವುಕರಾಗ್ಬಿಟ್ಟಿದ್ರು. ಅದ್ರ ಜೊತೆಗೆ ಬಿಜೆಪಿಯವರು ಸುಖ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನನ್ನನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆಯಲ್ಲಿ ಸಿಎಂ ಬೇರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು, ಪಕ್ಷ ಶಿಸ್ತಿನ ಸಿಪಾಯಿ. ಸೊ ಎಲ್ಲ ನೋಡಿದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಬೇಡ, ಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಯಾವುದೇ ರೀತಿಯಾದಂತಹ ಮುಜುಗರ ಬೇಡ ಎನ್ನುವಂತ ನಿಟ್ಟಿನಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಎನ್ನುವಂತಹ ಇಂಗಿತವನ್ನ ವ್ಯಕ್ತಪಡಿಸಿದ್ರು ಬಿ ನಾಗೇಂದ್ರ.